ಪ್ರೀತಿಯ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರ ವಿಭಾಗದ ತರಗತಿಗೆ ನಿಮಗೆಲ್ಲ ಸ್ವಾಗತ. ಮಕ್ಕಳೇ, ಈ ದಿನ ನಾವು ಒಂದು ಹೊಸ ಪರಿಕಲ್ಪನೆಯನ್ನು ಪರಿಚಯ ಮಾಡ್ಕೊಳ್ಳೋಣವಾ? ಈ ಚಿತ್ರಗಳನ್ನು ನೋಡಿ ಮಕ್ಕಳೇ. ನಿಮಗಿಲ್ಲಿ ಏನು ಕಾಣಿಸ್ತಾ ಇದೆ? ಮನೆ, ಖಾಸಗಿ ಕಂಪನಿ, ಹೋಟೆಲ್, ಅಂಗಡಿಗಳು, ಖಾಸಗಿ ಆಫೀಸುಗಳು ಕಾಣಿಸ್ತಾ ಇವೆ. ಮಕ್ಕಳೇ, ಇಲ್ಲಿನ ದೈನಂದಿನ ಕಾರ್ಯಚಟುವಟಿಕೆಯನ್ನು ಯಾರು ನಿರ್ವಹಿಸ್ತಾರೆ? ಮನೆಯಲ್ಲಿ ಮನೆಯ ಮುಖ್ಯಸ್ಥರ ಮೇಲ್ವಿಚಾರಣೆಯಲ್ಲಿ ಮನೆಯ ಇತರೆ ಸಹ ಸದಸ್ಯರು ಒಟ್ಟಾರೆಯಾಗಿ ಮನೆಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ. ಉಳಿದೆಡೆಗಳಲ್ಲಿ ಅಲ್ಲಿನ ಸಿಬ್ಬಂದಿ ವರ್ಗ ಮುಖ್ಯಸ್ಥರ ಮೇಲ್ವಿಚಾರಣೆಯಲ್ಲಿ ದೈನಂದಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ. ಅಂದರೆ ಮಕ್ಕಳೇ, ಖಾಸಗಿ ವ್ಯಕ್ತಿಗಳು ಈ ಒಂದು ಆಡಳಿತದ ನಿರ್ವಹಣೆಯನ್ನು ಮಾಡ್ತಾರೆ. ಈ ಚಿತ್ರಗಳನ್ನು ನೋಡಿ ಮಕ್ಕಳೇ. ಇದು ಪ್ರತಿನಿತ್ಯ ದೈನಂದಿನ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಅವಶ್ಯಕವಾಗಿರುವಂತಹ ಸೇವೆಗಳು. ನೀರಿನ ಪೂರೈಕೆ, ಪಡಿತರ, ಸ್ವಚ್ಛತೆ, ನೈರ್ಮಲ್ಯ, ವಿದ್ಯುತ್ ಪೂರೈಕೆ, ರಸ್ತೆಗಳು, ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ದೇಶದ ರಕ್ಷಣೆ, ಈ ರೀತಿ ಈ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಯಾರು ನಿರ್ವಹಿಸ್ತಾರೆ ಮಕ್ಕಳೇ? ಖಂಡಿತ ನಿಮ್ಮ ಉತ್ತರ ಸರಿಯಾಗಿದೆ. ಸರ್ಕಾರ. ಸರ್ಕಾರದ ಈ ಯೋಜನೆಗಳನ್ನು ನಮ್ಮವರೆಗೂ ತಲುಪಿಸುವಂಥವ್ರು ಯಾರು? ಈ ಯೋಜನೆಗಳನ್ನು, ಈ ದೈನಂದಿನ ಚಟುವಟಿಕೆಗಳನ್ನು ನಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ಸೇವೆಯನ್ನು ನೀಡೋರು ಯಾರು? ಈ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ? ಈ ಎಲ್ಲ ವಿವರಗಳನ್ನು ಇಂದಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಇಂದಿನ ಅಧ್ಯಾಯ 2ನೇ ಅಧ್ಯಾಯ, ಸಾರ್ವಜನಿಕ ಆಡಳಿತ. ಸಾರ್ವಜನಿಕ ಆಡಳಿತದ ಈ ಅಧ್ಯಾಯದಲ್ಲಿ ಇಂದು ನಾವು ಕಲಿಯಲಿರುವ ಕಲಿಕಾಂಶಗಳನ್ನು ನೋಡೋದಾದರೆ, ಸಾರ್ವಜನಿಕ ಆಡಳಿತ ಹಾಗೆಂದ್ರೇನು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಸಾರ್ವಜನಿಕ ಆಡಳಿತ ಎನ್ನುವಂತಹ ಪರಿಕಲ್ಪನೆ ಮಾನವ ಸಮಾಜದಷ್ಟೇ ಪುರಾತನವಾದದ್ದು ಮಕ್ಕಳೇ. ನಾಗರಿಕತೆಗಳಿಂದ ಹಿಡಿದು ಇಂದಿನ ಆಧುನಿಕ ಯುಗದವರೆಗೂ ಸಹ ನಾವು ಸಾರ್ವಜನಿಕ ಆಡಳಿತವನ್ನು ನೋಡ್ತೀವಿ. ಆದರೆ ಅದರ ವಿಧಾನಗಳು ಬೇರೆ ಬೇರೆಯಾಗಿರುತ್ತವೆ. ಇಂತಹ ಸಾರ್ವಜನಿಕ ಆಡಳಿತ ಇಂದಿನ ಆಧುನಿಕ ರಾಜ್ಯದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿರೋದ್ರಿಂದ ಇದನ್ನು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಇಂದಿನ ಅಗತ್ಯ. ಈ ಸಾರ್ವಜನಿಕ ಆಡಳಿತ ಎನ್ನುವಂತಹ ಪದದಲ್ಲಿ 2 ಪದಗಳನ್ನು ನಾವು ನೋಡ್ತೀವಿ. ಒಂದು ಸಾರ್ವಜನಿಕ, ಮತ್ತೊಂದು ಆಡಳಿತ. ಮೊದಲು ಆಡಳಿತ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಆಡಳಿತ ಅನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಆಡ್ ಮತ್ತು ಮಿನಿಸ್ಟೇರ್ ಎನ್ನುವಂಥ 2 ಪದಗಳಿಂದ ಬಂದಿದೆ. ಹಾಗಂದರೆ ಅರ್ಥ ಸೇವೆ ಮಾಡು, ವ್ಯವಸ್ಥೆ ಮಾಡು, ನಿರ್ವಹಿಸು ಎಂದಾಗುತ್ತೆ. ಮಾನವ ಸಂಪನ್ಮೂಲಗಳು ಹಾಗೂ ಇತರೆ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಿರ್ದಿಷ್ಟ ಗುರಿ ಸಾಧನೆಗಾಗಿ ನಡೆಸುವಂತಹ ಸಾಮೂಹಿಕ ಪ್ರಯತ್ನವನ್ನೇ ನಾವು ಆಡಳಿತ ಅಂತ ಕರಿತೀವಿ. ಹಾಗಾದರೆ ಸಾರ್ವಜನಿಕ ಪದದ ಅರ್ಥವೇನು ಅನ್ನೋದನ್ನು ನೋಡೋದಾದರೆ, ಈ ಸಾರ್ವಜನಿಕ ಆಡಳಿತ ಎನ್ನುವಂತಹ ಈ ಒಂದು ಪದದಲ್ಲಿ ಸಾರ್ವಜನಿಕ ಎನ್ನುವ ಪದವನ್ನು ನಾವು ಸರ್ಕಾರಿ ಎನ್ನುವಂಥ ಪದಕ್ಕೆ ಸಮೀಕರಿಸಿದ್ದೀವಿ. ಸಾಮಾನ್ಯವಾಗಿ ಸರ್ಕಾರದ ಎಲ್ಲ ಚಟುವಟಿಕೆಗಳು ಸಾರ್ವಜನಿಕರಿಗೆ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ಸರ್ಕಾರಿ ಎನ್ನುವಂತಹ ಪದಕ್ಕೆ ಬದಲಾಗಿ ನಾವು ಸಾರ್ವಜನಿಕ ಎನ್ನುವಂಥ ಪದವನ್ನು ಬಳಸಿರೋದು ನೋಡ್ಬೋದು. ಹಾಗಾದರೆ ಮಕ್ಕಳೇ, ಸಾರ್ವಜನಿಕ ಆಡಳಿತ ಎನ್ನುವಂತಹ ಪದದ ಒಟ್ಟಾರೆ ಅರ್ಥವನ್ನು ನಾವು ನೋಡೋದಾದರೆ, ಪ್ರತಿಯೊಬ್ಬ ವ್ಯಕ್ತಿಯ ಜನನದಿಂದ ಮರಣದವರೆಗೂ ಅವನ ಜೀವನದ ಎಲ್ಲ ಹಂತಗಳಲ್ಲೂ ಅಗತ್ಯವಾದಂತಹ ಸೇವೆಗಳನ್ನು ಒದಗಿಸುವಂತಹ ಸರ್ಕಾರದ ಪ್ರಕ್ರಿಯೆಯನ್ನು ನಾವು ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ. ಸರ್ಕಾರದ ಇಡೀ ವ್ಯವಸ್ಥೆಯ ಸಮಸ್ತ ಕಾರ್ಯಾಚರಣೆಗೆ ಇದು ಸಂಬಂಧಪಟ್ಟಿರುತ್ತೆ. ಹಾಗೂ ದೈನಂದಿನ ಚಟುವಟಿಕೆಗಳನ್ನು, ಸರ್ಕಾರದ ದೈನಂದಿನ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುವಂತಹ ಅಂಗವನ್ನೇ ನಾವು ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ. ಇನ್ನೂ ಸರಳವಾಗಿ ಹೇಳೋದಾದರೆ ಮಕ್ಕಳೇ, ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಒಟ್ಟಾರೆಯಾಗಿ ಕೈಗೊಳ್ಳುವ ಸರ್ಕಾರದ ಕಾರ್ಯಸರಣಿ ಅಥವಾ ಸರ್ಕಾರದ ಕೆಲಸ ಕಾರ್ಯಗಳನ್ನೇ ನಾವು ಸಾರ್ವಜನಿಕ ಆಡಳಿತ ಅಂತ ಸರಳವಾಗಿ ಹೇಳ್ಬೋದು. ಈ ಒಂದು ಸಾರ್ವಜನಿಕ ಆಡಳಿತ ಎನ್ನುವಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದಂಥವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಎನ್ನುವಂಥವ್ರು. 1812ರಲ್ಲಿ ಈ ಒಂದು ಪದವನ್ನು ಅವರು ಮೊಟ್ಟ ಮೊದಲ ಬಾರಿಗೆ ಬಳಸ್ತಾರೆ. ಬಹಳ ಹಿಂದಿನಿಂದಲೂ, ಪ್ರಾಚೀನ ಕಾಲದಿಂದಲೂ ಸಹ ಸಾರ್ವಜನಿಕ ಆಡಳಿತವು ಅಸ್ತಿತ್ವದಲ್ಲಿದ್ದರೂ ಸಹ ಇದಕ್ಕೆ ಒಂದು ಪ್ರತ್ಯೇಕವಾದಂತಹ ಶಾಖೆಯನ್ನಾಗಿ ಗುರುತಿಸಿ ಸಾರ್ವಜನಿಕ ಆಡಳಿತ ಎಂದು ಪದವನ್ನು ಸೂಚಿಸಿದಂಥವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಹಾಗೆಯೇ ಮಕ್ಕಳೇ, ಈ ಸಾರ್ವಜನಿಕ ಆಡಳಿತವನ್ನು ಮತ್ತೊಂದು ಶಾಖೆಯಾಗಿ ಅದನ್ನು ಬೇರ್ಪಡಿಸಿ ಅದನ್ನು ಅಧ್ಯಯನ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಅಮೇರಿಕಾದ ಮಾಜಿ ಅಧ್ಯಕ್ಷರಾದಂತಹ, ಸಮಾಜ ಸುಧಾರಕರಾದಂತಹ, ರಾಜಕೀಯ ಚಿಂತಕರಾದಂತಹ ವುಡ್ರೋ ವಿಲ್ಸನ್ ರವರು. ವುಡ್ರೋ ವಿಲ್ಸನ್ ರವರು ಈ ಒಂದು ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆ ಅಪಾರವಾದದ್ದು. ಆದ್ದರಿಂದ ಇವರನ್ನು
ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕೂಡ ನಾವು ಕರಿತೀವಿ. ವುಡ್ರೋ ವಿಲ್ಸನ್ ರವರು ಸಾರ್ವಜನಿಕ ಆಡಳಿತದ ಪಿತಾಮಹ. ಈ ಒಂದು ಚಿಂತಕರು ಸಾರ್ವಜನಿಕ ಆಡಳಿತದ ಬಗ್ಗೆ ಬೇರೆ ಬೇರೆ ವ್ಯಾಖ್ಯೆಗಳನ್ನು ನೀಡಿರೋದನ್ನು ನಾವು ನೋಡ್ತೀವಿ. ಆ ವ್ಯಾಖ್ಯೆಗಳನ್ನು ತಿಳ್ಕೊಳ್ಳೋಣ ಮಕ್ಕಳೇ. ವುಡ್ರೋ ವಿಲ್ಸನ್ ರವರು ಸಾರ್ವಜನಿಕ ಆಡಳಿತದ ಬಗ್ಗೆ ಯಾವ ವ್ಯಾಖ್ಯೆಯನ್ನು ನೀಡಿದ್ದಾರೆ? ಸಾರ್ವಜನಿಕ ಆಡಳಿತವೆಂದರೆ ವುಡ್ರೋ ವಿಲ್ಸನ್ ರವರ ಪ್ರಕಾರ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತ. ಅಂದರೆ ಸರ್ಕಾರ ಜಾರಿಗೊಳಿಸುವಂತಹ, ಸರ್ಕಾರ ಜಾರಿಗೆ ತಂದಂತಹ ಯೋಜನೆಗಳು, ನೀತಿ ನಿರೂಪಣೆಗಳನ್ನು ಕ್ರಮಬದ್ಧವಾಗಿ ಜಾರಿಗೊಳಿಸುವುದನ್ನೇ ಸಾರ್ವಜನಿಕ ಆಡಳಿತ ಎಂದು ಕರೆಯುತ್ತಾರೆ ಎಂದು ವುಡ್ರೋ ವಿಲ್ಸನ್ ರವರು ತಿಳಿಸಿದ್ದಾರೆ. ಹಾಗೆಯೇ ಈ ಒಂದು ಕ್ಷೇತ್ರದ ಮತ್ತೊಬ್ಬ ಚಿಂತಕರಾದಂತಹ ಲೂಥರ್ ಗುಲಿಕ್ ರವರು ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದೆ ಎಂದು ಇದರ ವ್ಯಾಖ್ಯೆಯನ್ನು ನೀಡಿರುತ್ತಾರೆ. ಅಂದರೆ ಇವರ ಪ್ರಕಾರ ಕಾರ್ಯಾಂಗದ ಚಟುವಟಿಕೆಗಳೆಲ್ಲವೂ ಸಾರ್ವಜನಿಕ ಆಡಳಿತ ಅಂತ ಕರೆಯಲ್ಪಡುತ್ತದೆ. ಈ ಸಾರ್ವಜನಿಕ ಆಡಳಿತವು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ. ಯಾಕೆಂತಂದರೆ ಆಧುನಿಕ ರಾಜ್ಯದಲ್ಲಿ ನಾಗರಿಕ ಸಮಾಜ ನಿರ್ಮಾಣ ಮಾಡುವುದು ಸಾರ್ವಜನಿಕ ಆಡಳಿತದ ಕರ್ತವ್ಯ. ಹಾಗೆಯೇ ಕಾಲ ಬದಲಾದಂತೆ ಜನರ ಅಪೇಕ್ಷೆಗಳು ಕೂಡ ಬದಲಾಗ್ತಾ ಇರೋದ್ರಿಂದ ಸಾರ್ವಜನಿಕ ಆಡಳಿತದ ಕಾರ್ಯಭಾರವೂ ಸಹ ಹೆಚ್ಚಾಗ್ತಾ ಇದೆ. ಈ ಒಂದು ಸಾರ್ವಜನಿಕ ಆಡಳಿತವನ್ನು ಇಲ್ಲದಂತಹ ಆಧುನಿಕ ರಾಜ್ಯವನ್ನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಆಧುನಿಕ ರಾಜ್ಯವನ್ನು ಆಡಳಿತಾತ್ಮಕ ರಾಜ್ಯ ಅಂತ ನಾವು ಕರಿತೀವಿ. ಇದಕ್ಕೆ ಕಾರಣಗಳೇನು ಅಂತ ಪ್ರಾಮುಖ್ಯತೆಯನ್ನು ನೋಡೋದಾದರೆ, ಮೊದಲನೆಯದಾಗಿ ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ. ಅಂದರೆ ಮಕ್ಕಳೇ, ಕೆಲವೊಮ್ಮೆ ಸರ್ಕಾರವಿಲ್ಲದೆ ಸಾರ್ವಜನಿಕ ಆಡಳಿತವು ಕಾರ್ಯನಿರ್ವಹಿಸಿರೋದನ್ನು ನಾವು ನೋಡ್ತೀವಿ. ಆದರೆ ಸಾರ್ವಜನಿಕ ಆಡಳಿತವಿಲ್ಲದೆ ಸರ್ಕಾರ ಕಾರ್ಯನಿರ್ವಹಿಸುವುದಕ್ಕೆ ಸಾಧ್ಯ ಇಲ್ಲ. ಕೆಲವು ಬಿಕ್ಕಟ್ಟುಗಳ ಸಂದರ್ಭದಲ್ಲಿ ಸಾರ್ವಜನಿಕ ಆಡಳಿತವು ಚುನಾಯಿತ ಸರ್ಕಾರವಿಲ್ಲದೆ ಕಾರ್ಯನಿರ್ವಹಿಸುತ್ತೆ. ಆದ್ದರಿಂದ ಸಾರ್ವಜನಿಕ ಆಡಳಿತವನ್ನು ನಾವು ಸರ್ಕಾರದ ಆಧಾರ ಸ್ತಂಭ ಅಂತ ನಾವು ಕರಿತೀವಿ. ಎರಡನೆಯ ಪ್ರಾಮುಖ್ಯತೆಯನ್ನು ನೋಡೋದಾದರೆ, ಸಾರ್ವಜನಿಕ ಆಡಳಿತವು ಸಾರ್ವಜನಿಕ ಹಿತಾಸಕ್ತಿಗಾಗಿ ವಿವಿಧ ಸೇವೆಗಳನ್ನು ಸಲ್ಲಿಸುತ್ತೆ. ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿ, ಪಡಿತರವನ್ನು ವಿತರಣೆ ಮಾಡುವಂಥದ್ದು, ಶಾಲೆಗಳನ್ನು ಪ್ರಾರಂಭ ಮಾಡುವಂಥದ್ದು, ಆರೋಗ್ಯ, ಹಾಗೆಯೇ ಉದ್ಯೋಗಾವಕಾಶಗಳನ್ನು ಒದಗಿಸುವಂಥದ್ದು, ಮೂಲಸೌಕರ್ಯಗಳ ಅಭಿವೃದ್ಧಿ, ನ್ಯಾಯ ಪಡೆಯಲು ಸಹಕಾರವನ್ನು ನೀಡುವಂಥದ್ದು ಹಾಗೂ ರಕ್ಷಣೆ ನೀಡುವಂಥದ್ದು, ಈ ಎಲ್ಲ ಸೇವೆಗಳನ್ನು ನಮಗೆ ಒದಗಿಸುವುದು ಸರ್ಕಾರದ ನೀತಿ ನಿಯಮಗಳ ಪ್ರಕಾರ. ಇವೆಲ್ಲ ಸೇವೆಗಳನ್ನು ನಮಗೆ ತಲುಪಿಸುವುದು ಸಾರ್ವಜನಿಕ ಆಡಳಿತ. ಅಷ್ಟೇ ಅಲ್ಲ ಮಕ್ಕಳೇ, ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಅಭಿವೃದ್ಧಿ ಚಟುವಟಿಕೆಗಳು ಸಹಜ. ಅದರಲ್ಲಿ ಕೃಷಿ ಅಭಿವೃದ್ಧಿ ಹಾಗೂ ಕೈಗಾರಿಕಾ ಅಭಿವೃದ್ಧಿ, ಗ್ರಾಮೀಣ ಅಭಿವೃದ್ಧಿ, ಅಣೆಕಟ್ಟುಗಳ ನಿರ್ಮಾಣ, ಇಂತಹ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ದೇಶವನ್ನು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ಸಾರ್ವಜನಿಕ ಆಡಳಿತದ ಪಾತ್ರ ಅಪಾರವಾದದ್ದು. ಹಾಗೆಯೇ ಮಕ್ಕಳೇ, ಸಾರ್ವಜನಿಕ ಆಡಳಿತವು ಸರ್ಕಾರ ಜಾರಿಗೆ ತಂದ ಎಲ್ಲ ಕಾನೂನು ನೀತಿಗಳನ್ನು ಅನುಷ್ಠಾನಗೊಳಿಸುತ್ತೆ. ಉದಾಹರಣೆಗೆ ಆಧಾರ್, ಡಿಜಿಟಲ್ ಇಂಡಿಯಾ, ರೇಷನ್ ಕಾರ್ಡ್, ಮೇಕ್ ಇನ್ ಇಂಡಿಯಾ, ಮನ್ರೇಗಾ, ಹಾಗೆಯೇ ಸಂಶೋಧನೆಗೆ ಒತ್ತು ನೀಡುವಂತಹ ಸರ್ಕಾರದ ಯೋಜನೆಗಳು, ಈ ಎಲ್ಲ ಕಾನೂನು ನೀತಿಗಳನ್ನು ಸಾರ್ವಜನಿಕ ಆಡಳಿತವು ಅನುಷ್ಠಾನಗೊಳಿಸಲು ಸಹಾಯವನ್ನು ಮಾಡುತ್ತೆ. ಸಾರ್ವಜನಿಕ ಆಡಳಿತವಿಲ್ಲದಿದ್ದರೆ ಈ ನೀತಿಗಳೆಲ್ಲವೂ ಕೇವಲ ಕಾಗದದ ಮೇಲೆಯೇ ಉಳಿದು ಬಿಡ್ತಾ ಇತ್ತು. ಆದ್ದರಿಂದ ಸಾರ್ವಜನಿಕ ಆಡಳಿತದ ಸಹಕಾರದಿಂದ ಸರ್ಕಾರದ ನೀತಿಗಳು ಅನುಷ್ಠಾನಗೊಳ್ಳೋದಕ್ಕೆ ಸಾಧ್ಯ. ಹಾಗೆಯೇ ಮಕ್ಕಳೇ, ಸಾಮಾಜಿಕ ಭದ್ರತೆಯನ್ನು ಕಾಪಾಡಲು ಸಹ ಸಾರ್ವಜನಿಕ ಆಡಳಿತವು ಅವಶ್ಯಕವಾದುದು. ಹೇಗೆ ಸಾರ್ವಜನಿಕ ಆಡಳಿತವು ಸಂವಿಧಾನದ ಆಶಯದ ಪ್ರಕಾರ ಅಸಮಾನತೆಯ ನಿವಾರಣೆಗೆ ಸರ್ಕಾರ ಯಾವ ಉದ್ದೇಶಗಳನ್ನು ಹೊಂದಿರುತ್ತೋ ಆ ಉದ್ದೇಶಗಳ ಈಡೇರಿಕೆಗಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತೆ. ಕನಿಷ್ಠ ಕೂಲಿಯನ್ನು ನಿಗದಿ ಮಾಡುವಂಥದ್ದು ಇರ್ಬೋದು, ಸರ್ಕಾರದ ಯೋಜನೆಗಳನ್ನು ಗ್ರಾಮೀಣ ಭಾಗಗಳಿಗೆ ತಲುಪಿಸುವಂಥದ್ದು ಇರ್ಬೋದು, ವೃದ್ಧರಿಗೆ ಮಾಸಾಶನ ನೀಡುವಂತಿರ್ಬೋದು, ಅಶಕ್ತರಿಗೆ ಸಹಾಯ ಮಾಡುವಂಥದ್ದು, ನಿರಾಶ್ರಿತರಿಗೆ ಸಹಾಯ ಮಾಡುವಂಥದ್ದು, ಈ ರೀತಿ ಸಾಮಾಜಿಕ ಭದ್ರತೆಯನ್ನು ಕಾಪಾಡಿ ಸಮಾಜದಲ್ಲಿನ ಅಸಮಾನತೆಯ ನಿವಾರಣೆಗೆ ಬೇಕಾದಂತಹ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸೋದೇ ಸಾರ್ವಜನಿಕ ಆಡಳಿತ. ಈ ಒಂದು ಸಾರ್ವಜನಿಕ ಆಡಳಿತವು ಇಲ್ಲದಿದ್ದರೆ ಸಮಾಜವೇ ಕುಸಿಯುತ್ತದೆ ಅಂತ ಚಿಂತಕರು ಹೇಳಿದ್ದಾರೆ. ಹಾಗೆಯೇ ಸಾರ್ವಜನಿಕ ಆಡಳಿತವು ಶಾಸಕಾಂಗಕ್ಕೂ ಸಹ ಸಹಾಯ ಮಾಡುತ್ತೆ. ಶಾಸಕಾಂಗವು ರೂಪಿಸಿದಂತಹ ಶಾಸನಗಳಲ್ಲಿ ವಿಧಿವಿಧಾನಗಳನ್ನು ತುಂಬುವಂತಹ, ಅದರ ಕರಡಿಗೆ ಬೇಕಾದಂತಹ ಮಾಹಿತಿಗಳನ್ನು ತುಂಬುವಂತಹ
ಸಹಕಾರವನ್ನು ಸಾರ್ವಜನಿಕ ಆಡಳಿತವು ನೀಡುತ್ತೆ. ಹಾಗೆಯೇ ಕಾರ್ಯಾಂಗವು ಯೋಜನೆಗಳನ್ನು ಜಾರಿಗೊಳಿಸಬೇಕಾದ್ರೆ ಅದಕ್ಕೆ ಬೇಕಾದಂತಹ ಅಂಕಿಅಂಶಗಳು, ವಿವರಗಳು, ಸಂಶೋಧನಾ ವರದಿಗಳು ಇವೆಲ್ಲವನ್ನೂ ಸಹ ಸಾರ್ವಜನಿಕ ಆಡಳಿತವು ಒದಗಿಸ್ಕೊಡುತ್ತೆ. ಈ ರೀತಿ ಮಕ್ಕಳೇ, ಈ ಎಲ್ಲ ಕಾರಣಗಳಿಂದ ಸಾರ್ವಜನಿಕ ಆಡಳಿತವು ಈ ಒಂದು ಆಧುನಿಕ ರಾಜ್ಯದಲ್ಲಿ ಅತ್ಯಂತ ಪ್ರಮುಖವಾದಂತಹ ಮಹತ್ವವಾದಂತಹ ಅಂಗವಾಗಿದೆ. ಅದಕ್ಕೆ ಜವಾಹರ್ಲಾಲ್ ನೆಹರೂರವರು ಹೇಳಿದ್ದಾರೆ, ದೇಶದ ಚುಕ್ಕಾಣಿ ನಿಜವಾಗ್ಲೂ ನೋಡೋದಾದರೆ ಆಡಳಿತಾಂಗದ ಕೈಯಲ್ಲಿರುತ್ತೆ ಅಂತ. ಈ ರೀತಿ ಸಾರ್ವಜನಿಕ ಆಡಳಿತವಿಲ್ಲದಂತಹ ಆಧುನಿಕ ರಾಜ್ಯವನ್ನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದನೇ ನಾವು ಆಧುನಿಕ ರಾಜ್ಯವನ್ನು ಆಡಳಿತಾತ್ಮಕ ರಾಜ್ಯ ಅಂತ ನಾವು ಕರಿತೀವಿ. ಮುಂದೆ ಹೋಗೋಣವಾ? ಈ ಒಂದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ನೋಡೋದಾದರೆ ಮಕ್ಕಳೇ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಅಂದರೆ ಅದು ಯಾವೆಲ್ಲ ಕಾರ್ಯಕ್ಷೇತ್ರಗಳನ್ನು ತನ್ನಲ್ಲಿ ಒಳಗೊಂಡಿರುತ್ತೆ ಅನ್ನುವಂಥದ್ದನ್ನು ನಾವು ವ್ಯಾಪ್ತಿ ಅಂತ ಕರಿತೀವಿ. ಈ ಸಾರ್ವಜನಿಕ ಆಡಳಿತದ ಚಿಂತಕರಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯ ಬಗ್ಗೆ ವಿವಿಧ ದೃಷ್ಟಿಕೋನಗಳನ್ನು ನಾವು ನೋಡ್ತೀವಿ. ಅದರಲ್ಲಿ 2 ದೃಷ್ಟಿಕೋನಗಳು. ಮೊದಲನೆಯದು ವ್ಯಾಪಕ ದೃಷ್ಟಿಕೋನ. ಈ ವ್ಯಾಪಕ ದೃಷ್ಟಿಕೋನದ ಚಿಂತನೆಯನ್ನು ಮಂಡಿಸಿದಂಥವರು ವುಡ್ರೋ ವಿಲ್ಸನ್ ಹಾಗೂ LD ವೈಟ್ ರವರು. ಇವರೇನು ಹೇಳ್ತಾರೆ? ಸಾರ್ವಜನಿಕ ಆಡಳಿತವು ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗ ಈ 3 ಅಂಗಗಳ ಕಾರ್ಯಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ ಅನ್ನುವಂಥದ್ದು ಇವರ ಅಭಿಪ್ರಾಯ. ಸರ್ಕಾರದ ಈ 3 ಅಂಗಗಳ ಕಾರ್ಯಚಟುವಟಿಕೆಯಲ್ಲಿ ಸಾರ್ವಜನಿಕ ಆಡಳಿತವು ಭಾಗವಹಿಸುತ್ತದೆ ಅನ್ನುವಂಥದ್ದು ವುಡ್ರೋ ವಿಲ್ಸನ್ ಹಾಗೂ LD ವೈಟ್ ರವರ ಅಭಿಪ್ರಾಯ. ಆದರೆ ಇದಕ್ಕಿಂತ ಬೇರೆಯದೇ ಆದಂತಹ ಮತ್ತೊಂದು ದೃಷ್ಟಿಕೋನವನ್ನು ಲೂಥರ್ ಗುಲಿಕ್ ಹಾಗೂ ಸೈಮನ್ ರವರು ನೀಡ್ತಾರೆ. ಇದನ್ನು ನಾವು ಸಂಕುಚಿತ ದೃಷ್ಟಿಕೋನ ಅಂತ ಕರಿತೀವಿ. ಇವರ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯು ಕೇವಲ ಕಾರ್ಯಾಂಗಕ್ಕೆ ಮಾತ್ರ ಸಂಬಂಧಪಟ್ಟಿರುತ್ತದೆ. ಸರ್ಕಾರದ ಎಲ್ಲ ನೀತಿಗಳು, ಎಲ್ಲ ಯೋಜನೆಗಳು ಜಾರಿಗೆ ಬರುವುದು, ಅನುಷ್ಠಾನಗೊಳ್ಳುವುದು ಕಾರ್ಯಾಂಗದ ಮೂಲಕ. ಆದ್ದರಿಂದ ಕಾರ್ಯಾಂಗದ ಚಟುವಟಿಕೆಗಳನ್ನು ನಿರ್ವಹಿಸುವಂತಹ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಕೇವಲ ಕಾರ್ಯಾಂಗಕ್ಕೆ ಮಾತ್ರ ಸೀಮಿತ ಆಗಿದೆ ಅನ್ನುವಂಥದ್ದು ಲೂಥರ್ ಗುಲಿಕ್ ಹಾಗೂ ಸೈಮನ್ ರವರ ಅಭಿಪ್ರಾಯ. ಇದನ್ನೇ ನಾವು ಸಂಕುಚಿತ ದೃಷ್ಟಿಕೋನ ಅಂತ ಕರಿತೀವಿ. ಮಕ್ಕಳೇ, ಲೂಥರ್ ಗುಲಿಕ್ ರವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಮತ್ತೊಂದು ದೃಷ್ಟಿಕೋನವನ್ನು ನೀಡಿದ್ದಾರೆ. ಆ ದೃಷ್ಟಿಕೋನವನ್ನು ನಾವು ಪೋಸ್ಡ್ ಕಾರ್ಬ್ ದೃಷ್ಟಿಕೋನ ಅಂತ ನಾವು ಕರಿತೀವಿ. ಇಲ್ಲಿ ನಾವು ಒಂದು ಇಂಗ್ಲೀಷ್ ಪದವನ್ನು ನೋಡ್ತಾ ಇದ್ದೀವಿ ಅಲ್ವಾ ಮಕ್ಕಳೇ? ಈ ಇಂಗ್ಲೀಷ್ ಪದದಲ್ಲಿರುವಂತಹ ಪ್ರತಿಯೊಂದು ಇಂಗ್ಲೀಷ್ ಅಕ್ಷರವು ಒಂದೊಂದು ಕಾರ್ಯವನ್ನು ಸೂಚಿಸುತ್ತೆ. ಇವುಗಳನ್ನು ಒಟ್ಟುಗೂಡಿಸಿ ಲೂಥರ್ ಗುಲಿಕ್ ರವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಡ್ ಕಾರ್ಬ್ ದೃಷ್ಟಿಕೋನದಿಂದ ನೋಡಿ ಇದರ ವಿವರಗಳನ್ನು ನೀಡಿದ್ದಾರೆ. ಹಾಗಾದರೆ ಏನು ಪೋಸ್ಡ್ ಕಾರ್ಬ್ ಅಂದರೆ? ಒಂದೊಂದಾಗಿ ನೋಡೋಣ ಮಕ್ಕಳೇ. P ಅಂತಂದರೆ ಪ್ಲ್ಯಾನಿಂಗ್ ಅಂದರೆ ಯೋಜನೆ, O ಅಂತಂದರೆ ಆರ್ಗನೈಸಿಂಗ್ ಅಥವಾ ಸಂಘಟನೆ, ಹಾಗೆಯೇ S ಅಂದರೆ ಸ್ಟಾಫಿಂಗ್ ಸಿಬ್ಬಂದಿ ವ್ಯವಸ್ಥೆ, ಹಾಗೆಯೇ D ಅಂದರೆ ಡೈರೆಕ್ಟಿಂಗ್ ಅಥವಾ ನಿರ್ದೇಶನ, CO ಅಂದರೆ ಸಂಯೋಜನೆ ಅಥವಾ ಕೋಆರ್ಡಿನೇಟಿಂಗ್, ಹಾಗೆಯೇ R ಅಂದರೆ ರಿಪೋರ್ಟಿಂಗ್ ಅಥವಾ ವರದಿ, ಹಾಗೆ B ಅಂತಂದರೆ ಆಯವ್ಯಯ ಅಥವಾ ಬಡ್ಜೆಟಿಂಗ್. ಮಕ್ಕಳೇ, ಇದನ್ನು ಒಂದು ಸ್ವಲ್ಪ ವಿವರವಾಗಿ ನಾವು ತಿಳ್ಕೊಳ್ಳೋಣವಾ? ಈ ಪೋಸ್ಡ್ ಕಾರ್ಬ್ ದೃಷ್ಟಿಕೋನದ ಒಂದು ವಿವರಗಳನ್ನು ನೋಡೋದಾದರೆ, ಮೊದಲನೆಯದಾಗಿ ಸರ್ಕಾರ ಯಾವುದಾದರೂ ಒಂದು ಕಾರ್ಯವನ್ನು ಮಾಡಬೇಕೆಂದು ಅಥವಾ ಯಾವುದಾದರೂ ಒಂದು ಯೋಜನೆಯನ್ನು ನಿರ್ವಹಿಸಲು ಚಿಂತಿಸಿದರೆ ಅದಕ್ಕೆ ಮೊದಲು ಸಾರ್ವಜನಿಕ ಆಡಳಿತದ ಅಥವಾ ಸಾರ್ವಜನಿಕ ಆಡಳಿತ ಅಂಗದ ಅಧಿಕಾರಿಗಳು ಯೋಜನೆಯನ್ನು ರೂಪಿಸ್ಕೊಳ್ಬೇಕಾಗತ್ತೆ. ಅದರಲ್ಲಿ ಒಳಗೊಳ್ಳುವಂತಹ ಇಲಾಖೆಗಳ್ಯಾವುದು, ಅವುಗಳು ನಿರ್ವಹಿಸಬೇಕಾದಂಥ ಕಾರ್ಯಗಳ್ಯಾವುದು ಎನ್ನುವುದರ ಸ್ಥೂಲ ರೂಪುರೇಷೆಯನ್ನು ಸಾರ್ವಜನಿಕ ಆಡಳಿತವು ರೂಪಿಸುತ್ತೆ. ಹಾಗೆಯೇ ನಂತರ ಅದರ ಒಂದು ಸಂಘಟನೆ ನಡೆಸಲಾಗತ್ತೆ. ಅಂದರೆ ಆ ಇಲಾಖೆಗಳಿಗೆ ಅಥವಾ ವಿಭಾಗಗಳಿಗೆ ಕಾರ್ಯಗಳನ್ನು ಹಂಚಲಾಗತ್ತೆ. ಹಾಗೆಯೇ ಈ ಕಾರ್ಯಗಳನ್ನು ನಿರ್ವಹಿಸಲು ಬೇಕಾದಂತಹ ಸಿಬ್ಬಂದಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗತ್ತೆ. ನೇಮಕಾತಿಯ ಮುಖಾಂತರ ಸಿಬ್ಬಂದಿ ವ್ಯವಸ್ಥೆ, ಅವರಿಗೆ ತರಬೇತಿಯನ್ನು ನೀಡುವುದು ಹಾಗೂ ಸೇವಾ ನಿಯಮಗಳನ್ನು ರೂಪಿಸುವುದನ್ನು ನಾವು ಸಿಬ್ಬಂದಿ ವ್ಯವಸ್ಥೆಯಲ್ಲಿ ನೋಡ್ತೀವಿ. ಹಾಗೆಯೇ ಈ ಒಂದು ಯೋಜನೆ, ಆ ಯೋಜನೆಯ ಮೇಲ್ವಿಚಾರಣೆಯನ್ನು ವಹಿಸಿರುವಂತಹ ಇಲಾಖಾ ಮುಖ್ಯಸ್ಥರು ಇದರ ಬಗ್ಗೆ ನಿರ್ದೇಶನಗಳನ್ನು ಎಲ್ಲ ಇಲಾಖೆಗಳ ಮುಖ್ಯಸ್ಥರಿಗೆ ನೀಡ್ತಾರೆ. ಹಾಗೆಯೇ ಇಲಾಖೆಗಳ ನಡುವೆ ಇರುವಂತಹ ಘರ್ಷಣೆ ಹಾಗೂ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಿ ಸಂಯೋಜನೆಯನ್ನು ಮಾಡಲಾಗತ್ತೆ. ಮತ್ತು
ಈ ಒಂದು ಯೋಜನೆಯ ವರದಿಯನ್ನು ಅಧೀನ ಅಧಿಕಾರಿಗಳು ಉನ್ನತ ಅಧಿಕಾರಿಗಳಿಗೆ ನೀಡಿದ್ರೆ ಆ ಒಂದು ವರದಿಯನ್ನು ಶಾಸಕಾಂಗದಲ್ಲಿ ಹಿರಿಯ ಅಧಿಕಾರಿಗಳು ಸೂಕ್ತ ದಾಖಲೆಗಳೊಂದಿಗೆ ಸಂಶೋಧನಾ ವರದಿಗಳೊಂದಿಗೆ ಮಂಡಿಸ್ತಾರೆ. ಇದನ್ನೇ ನಾವು ರಿಪೋರ್ಟಿಂಗ್ ಅಥವಾ ವರದಿ ಅಂತ ನಾವು ಕರಿತೀವಿ. ಈ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ಅಗತ್ಯವಾಗಿರುವಂತಹ ಹಣಕಾಸಿನ ನಿರ್ವಹಣೆ, ಆಯವ್ಯಯವನ್ನು ಸಹ ಸಾರ್ವಜನಿಕ ಆಡಳಿತವು ನಿರ್ವಹಿಸುತ್ತೆ. ಆದ್ದರಿಂದ ಲೂಥರ್ ಗುಲಿಕ್ ರವರ ಪ್ರಕಾರ ಈ ಎಲ್ಲ ಚಟುವಟಿಕೆಗಳನ್ನು ಸಾರ್ವಜನಿಕ ಆಡಳಿತವು ನಿರ್ವಹಿಸುವುದರಿಂದ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಡ್ ಕಾರ್ಪ್ ಎನ್ನುವಂತಹ ದೃಷ್ಟಿಕೋನದಿಂದ ಅವರು ಮಂಡಿಸಿದ್ದಾರೆ. ಮಕ್ಕಳೇ, ಇಲ್ಲಿ ನಾವು ಒಂದು ಮುಖ್ಯವಾದಂತಹ ಅಂಗವನ್ನು ನೋಡಿದ್ವಿ. ಯಾವುದು? ಸಿಬ್ಬಂದಿ ವ್ಯವಸ್ಥೆ ಅಂತ. ಸರ್ಕಾರಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಸರ್ಕಾರಿ ನೌಕರರು ಅವಶ್ಯಕ. ಆದ್ದರಿಂದ ಈ ಒಂದು ಸರ್ಕಾರಿ ನೌಕರರನ್ನು ಸರ್ಕಾರದ ಕಾರ್ಯನಿರ್ವಹಿಸುವುದಕ್ಕೋಸ್ಕರ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯನ್ನೇ ನಾವು ನೇಮಕಾತಿ ಅಂತ ಕರಿತೀವಿ. ದಕ್ಷ, ಅರ್ಹ ಸಿಬ್ಬಂದಿ ಇದ್ದರೆ ಸರ್ಕಾರದ ಕಾರ್ಯಯೋಜನೆಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲು ಸಾಧ್ಯವಾಗುತ್ತೆ. ಆದ್ದರಿಂದ ಈ ಒಂದು ನೇಮಕಾತಿಯನ್ನು ಕ್ರಮಬದ್ಧ ರೀತಿಯಲ್ಲಿ ಅನೇಕ ಪ್ರಕ್ರಿಯೆಗಳ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಈ ಒಂದು ಪ್ರಕ್ರಿಯೆಯು ಸಮರ್ಪಕವಾಗಿರುತ್ತೆ ಹಾಗೂ ವೈಜ್ಞಾನಿಕವಾಗಿರೋದನ್ನು ನಾವು ನೋಡ್ಬೋದು. ಆದ್ದರಿಂದ ಮಕ್ಕಳೇ, ಓಜಿ ಸ್ಟಾಲ್ ರವರು ಏನು ಹೇಳಿದ್ದಾರೆ? ನೇಮಕಾತಿಯು ಸಾರ್ವಜನಿಕ ಸಿಬ್ಬಂದಿ ರಚನೆಯ ಅಡಿಗಲ್ಲಾಗಿರುತ್ತದೆ. ಈ ಒಂದು ನೇಮಕಾತಿಗಳಲ್ಲಿ ನಾವು 2 ವಿಧಾನಗಳನ್ನು ನೋಡ್ತೀವಿ ಮಕ್ಕಳೇ. ಒಂದು ನೇರ ನೇಮಕಾತಿ. ನಿರ್ದಿಷ್ಟವಾದಂತಹ ಹುದ್ದೆಗಳಿಗೆ ನಿರ್ದಿಷ್ಟವಾದಂತಹ ವಿದ್ಯಾರ್ಹತೆಯನ್ನು ಹಾಗೂ ವಿಶೇಷ ಅರ್ಹತೆಗಳನ್ನು ಪಡೆದಿರುವಂತಹ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವ ಮೂಲಕ ಆಯ್ಕೆ ಮಾಡಿದ್ರೆ ಅದನ್ನು ನಾವು ನೇರ ನೇಮಕಾತಿ ಅಂತ ನಾವು ಕರಿತೀವಿ. ಹಾಗೆಯೇ ಈಗಾಗಲೇ ಸರ್ಕಾರಿ ನೌಕರಿಯಲ್ಲಿರುವಂತಹ ನೌಕರರನ್ನು ಮೇಲಿನ ಹುದ್ದೆಗೆ, ಉನ್ನತ ಹುದ್ದೆಗೆ ಅವರನ್ನು ನೇಮಕ ಮಾಡಿದ್ರೆ ಅದನ್ನು ನಾವು ಆಂತರಿಕ ನೇಮಕಾತಿ ಅಂತ ಕರಿತೀವಿ. ಈ ಆಂತರಿಕ ನೇಮಕಾತಿಯನ್ನು ಸಾಮಾನ್ಯವಾದಂತಹ ಭಾಷೆಯಲ್ಲಿ ಹೇಳೋದಾದರೆ ಇಲಾಖೆಗಳಲ್ಲಿ ನೀಡುವಂತಹ ಬಡ್ತಿಯ ಮೂಲಕ ನೇಮಕಾತಿ ಅಂತ ನಾವು ಹೇಳ್ಬೋದು. ಸೇವಾ ನಿಯಮಗಳಿಗೆ ಅನುಸಾರವಾಗಿ ಈ ಒಂದು ಬಡ್ತಿಯನ್ನು ಎಲ್ಲ ಇಲಾಖೆಗಳಲ್ಲಿ ನೀಡಲಾಗುತ್ತೆ. ಈ ರೀತಿ ಆಯ್ಕೆಯಾದಂತಹ ನೇಮಕವಾದಂತಹ ಸಿಬ್ಬಂದಿ ದಕ್ಷವಾಗಿ ಹಾಗೂ ಪರಿಪೂರ್ಣವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಅವರಿಗೆ ತರಬೇತಿ ಅತ್ಯಂತ ಅವಶ್ಯಕ. ಹಾಗಾದರೆ ತರಬೇತಿ ಅಂದ್ರೇನು? ನಿರ್ದಿಷ್ಟವಾದ ಕಾರ್ಯವನ್ನು ನಿರ್ವಹಿಸಲು ಅಗತ್ಯವಾದ ಜ್ಞಾನ ಮತ್ತು ಪರಿಣಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದನ್ನೇ ತರಬೇತಿ ಅಂತ ನಾವು ಕರಿತೀವಿ. ಅವರು ಯಾವ ಹುದ್ದೆಗೆ ಆಯ್ಕೆಯಾಗಿರ್ತಾರೋ ಆ ಹುದ್ದೆಗೆ ಅಗತ್ಯವಾಗಿರುವಂತಹ ಪರಿಣಿತಿಯನ್ನು ನೀಡುವುದಕ್ಕೋಸ್ಕರ ತರಬೇತಿಯನ್ನು ನೀಡಲಾಗುತ್ತೆ. ಈ ತರಬೇತಿಯ ಉದ್ದೇಶ, ನೀಡುವಂತಹ ಸಂಸ್ಥೆ ಹಾಗೂ ಅವಧಿ ಇವುಗಳ ಆಧಾರದ ಮೇಲೆ ತರಬೇತಿಯನ್ನು ನಾವು 5 ವಿಧಗಳಾಗಿ ವಿಭಾಗ ಮಾಡಿರೋದನ್ನು ಕಾಣ್ತೀವಿ. ಮೊದಲನೆಯದು ಔಪಚಾರಿಕ ಮತ್ತು ಅನೌಪಚಾರಿಕ ತರಬೇತಿ. ಎರಡನೇದು ನೌಕರಿ ಪೂರ್ವ ಮತ್ತು ನೌಕರಿ ಆರಂಭೋತ್ತರ ತರಬೇತಿ. ಹಾಗೆಯೇ ಮೂರನೇದು ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿ. ಇಲಾಖಾ ಮತ್ತು ಕೇಂದ್ರೀಯ ತರಬೇತಿ ಮುಂದಿನದು. ಪರಿಣಿತ ತರಬೇತಿ ಹಾಗೂ ಹಿನ್ನೆಲೆ ತರಬೇತಿ. ಈ ರೀತಿ 5 ವಿಧದ ತರಬೇತಿಗಳನ್ನು ನಾವು ನೋಡ್ತೀವಿ ಮಕ್ಕಳೇ. ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಸಂವಿಧಾನಬದ್ಧ ಸಂಸ್ಥೆಗಳಿರೋದನ್ನು ನಾವು ನೋಡ್ತೀವಿ. ಯಾಕೆಂದರೆ ಅರ್ಹ ಸಿಬ್ಬಂದಿಯನ್ನು ಆಯ್ಕೆ ಮಾಡಿದಾಗ ಮಾತ್ರ ಸರ್ಕಾರದ ನೀತಿಗಳು, ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನವಾಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡಿದೆ. ಸಂವಿಧಾನದ 315ರ ವಿಧಿ ಅಡಿಯಲ್ಲಿ ಕೇಂದ್ರ ಸರ್ಕಾರ ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡಿದೆ. ಈ ಕೇಂದ್ರ ಲೋಕಸೇವಾ ಆಯೋಗವು ಒಬ್ಬರು ಅಧ್ಯಕ್ಷರು ಹಾಗೂ 10 ಜನ ಸದಸ್ಯರನ್ನು ಹೊಂದಿರುತ್ತೆ. ಈ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಅವರ ಅಧಿಕಾರಾವಧಿ 6 ವರ್ಷಗಳು ಅಥವಾ ಅವರ ವಯಸ್ಸು 65 ವರ್ಷವಾಗುವವರೆಗೆ. ಇವುಗಳಲ್ಲಿ ಯಾವುದು ಪ್ರಥಮವೋ ಆಗ ಅವರು ನಿವೃತ್ತಿಗೊಳ್ಳುತ್ತಾರೆ. ಈ ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಇದೆ. ಈ ರೀತಿ ರಚನೆಯಾದಂತಹ ಕೇಂದ್ರ ಲೋಕಸೇವಾ ಆಯೋಗವು ಆಡಳಿತ ಸೇವೆ, ತಾಂತ್ರಿಕ ಸೇವೆ, ವೈದ್ಯಕೀಯ ಸೇವೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸಾರ್ವಜನಿಕ ಆಡಳಿತಕ್ಕೆ ಕಳುಹಿಸಿಕೊಡುವುದನ್ನು ನಾವು ನೋಡ್ತೀವಿ ಮಕ್ಕಳೇ. ಈ ಕೇಂದ್ರ ಲೋಕಸೇವಾ ಆಯೋಗದ ಮುಖ್ಯ ಕಾರ್ಯಗಳು ಏನು? ಕೇಂದ್ರದ ಎ ಮತ್ತು ಬಿ ವೃಂದದ ಸೇವೆಗಳ ನೇಮಕಕ್ಕೆ ಪರೀಕ್ಷೆಗಳನ್ನು ನಡೆಸುವಂಥದ್ದು. ಹಾಗೆಯೇ
ನೇರ ನೇಮಕಾತಿಗೆ ಕೆಲವು ಹುದ್ದೆಗಳಿಗೆ ನೇರ ನೇಮಕಾತಿಯ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಅವುಗಳಿಗೆ ಸಂದರ್ಶನವನ್ನು ನಡೆಸುವಂಥದ್ದು. ಹಾಗೂ ಇದು ಸರ್ಕಾರಕ್ಕೆ ಸಲಹೆ ನೀಡುವಂತಹ ಅಧಿಕಾರವನ್ನೂ ಸಹ ಹೊಂದಿದೆ ರಾಷ್ಟ್ರಪತಿಗಳ ಸೂಚನೆಯ ಮೇರೆಗೆ. ಯಾವ ವಿಷಯಗಳ ಬಗ್ಗೆ ಸಲಹೆಯನ್ನು ನೀಡುತ್ತೆ? ಆ ಒಂದು ಅಧಿಕಾರಿಗಳ ಬಡ್ತಿಯ ವಿಷಯವಾಗಿ ಹಾಗೂ ವರ್ಗಾವಣೆಯ ವಿಷಯವಾಗಿ ಸಲಹೆಯನ್ನು ಸರ್ಕಾರಕ್ಕೆ ಇದು ನೀಡುತ್ತೆ. ಹಾಗೆಯೇ ಅಧಿಕಾರಿಗಳು ಅನುಚಿತ ವರ್ತನೆಯನ್ನು ತೋರಿಸಿದ್ರೆ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಬಗ್ಗೆಯೂ ಸಹ ಇದು ಸರ್ಕಾರಕ್ಕೆ ಸೂಚನೆಗಳನ್ನು ಸಲಹೆಗಳನ್ನು ನೀಡುವುದನ್ನು ನಾವು ಕಾಣ್ತೀವಿ. ಮಕ್ಕಳೇ, ಭಾರತೀಯ ಆಡಳಿತ ಸೇವೆಯಲ್ಲಿ ಆಯ್ಕೆಯಾಗುವಂತಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಿಮಗೆ ತಿಳಿದಿದೆಯಾ? ಕೆಲವೊಂದನ್ನು ಈಗ ನಾವು ನೋಡೋಣ ಮಕ್ಕಳೇ. ಭಾರತೀಯ ಆಡಳಿತ ಸೇವೆ ಅಥವಾ IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಭಾರತೀಯ ಪೊಲೀಸ್ ಸೇವೆ IPS, ಹಾಗೆ ಭಾರತೀಯ ವಿದೇಶಿ ಸೇವೆ IFS, ಭಾರತೀಯ ಕಂದಾಯ ಸೇವೆ IRS, ಹಾಗೆಯೇ ಭಾರತೀಯ ಲೆಕ್ಕ ಮತ್ತು ಪರಿಶೋಧನಾ ಸೇವೆ IAAS. ಈ ಒಂದು ಉನ್ನತ ಹುದ್ದೆಗಳಿಗೆ ಕೇಂದ್ರ ಲೋಕಸೇವಾ ಆಯೋಗವು ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅಖಿಲ ಭಾರತ ಸೇವೆಗೆ ಅವರುಗಳನ್ನು ನೇಮಕ ಮಾಡಿಕೊಡಲಾಗುತ್ತೆ. ಇವರುಗಳನ್ನು 3 ಹಂತಗಳಲ್ಲಿ ಪರೀಕ್ಷೆಯನ್ನು ನಡೆಸುವ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಮೊದಲನೆಯದು ಪೂರ್ವಭಾವಿ ಪರೀಕ್ಷೆ. ಪೂರ್ವಭಾವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂಥವರನ್ನು ಮುಖ್ಯ ಪರೀಕ್ಷೆಗೆ ಆಯ್ಕೆ ಮಾಡಲಾಗುತ್ತೆ. ಮುಖ್ಯ ಪರೀಕ್ಷೆಯಲ್ಲಿ ಆಯ್ಕೆಯಾದಂಥವರನ್ನು ವ್ಯಕ್ತಿತ್ವ ಪರೀಕ್ಷೆಯನ್ನು ಮಾಡುವುದರ ಮೂಲಕ ಈ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುತ್ತೆ. ಯಾವ ರೀತಿ ಕೇಂದ್ರ ಸರ್ಕಾರ ಕೇಂದ್ರ ಲೋಕಸೇವಾ ಆಯೋಗದ ಮೂಲಕ ಅಭ್ಯರ್ಥಿಗಳನ್ನು ನೇಮಕ ಮಾಡುತ್ತೋ ಹಾಗೆಯೇ ಎಲ್ಲ ರಾಜ್ಯಗಳು ಲೋಕಸೇವಾ ಆಯೋಗವನ್ನು ಹೊಂದಿವೆ. ಅದರಲ್ಲಿ ನಮ್ಮ ಕರ್ನಾಟಕವೂ ಸಹ ರಾಜ್ಯ ಲೋಕಸೇವಾ ಆಯೋಗವನ್ನು ಹೊಂದಿದೆ. ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗವು 18/5/1951 ಸ್ಥಾಪನೆಯಾಯಿತು. ಇದು ಒಬ್ಬ ಅಧ್ಯಕ್ಷರು ಹಾಗೂ 9 ಜನ ಸದಸ್ಯರನ್ನು ಹೊಂದಿರುತ್ತೆ. ಇವರುಗಳನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ ಹಾಗೂ ಇವರುಗಳು 6 ವರ್ಷಗಳ ಅವಧಿಗೆ ಅಥವಾ 62 ವರ್ಷ ವಯಸ್ಸಾಗುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಆ ಅವಧಿಗೆ ಆಯ್ಕೆ ಆಗುತ್ತಾರೆ. ಹಾಗೆಯೇ ಕರ್ನಾಟಕ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿರುವಂಥದ್ದನ್ನು ನಾವು ನೋಡ್ತೀವಿ ಮಕ್ಕಳೇ. ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗವು 4 ಪ್ರಾಂತೀಯ ಕಚೇರಿಗಳನ್ನು ಹೊಂದಿದ್ದು ಮೈಸೂರು, ಬೆಳಗಾವಿ, ಕಲಬುರಗಿ ಹಾಗೂ ಶಿವಮೊಗ್ಗಗಳಲ್ಲಿ ಇದು ಪ್ರಾಂತೀಯ ಕಚೇರಿಗಳನ್ನು ಹೊಂದಿದೆ. ಹೇಗೆ ಕೇಂದ್ರ ಲೋಕಸೇವಾ ಆಯೋಗವು ಅಖಿಲ ಭಾರತ ಸೇವೆಗೆ ಅಧಿಕಾರಿಗಳನ್ನು ಆಯ್ಕೆ ಮಾಡುತ್ತೋ ಹಾಗೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗವೂ ಸಹ ಕರ್ನಾಟಕ ಆಡಳಿತ ಸೇವೆಗೆ ಅಧಿಕಾರಿಗಳನ್ನು ಆಯ್ಕೆ ಮಾಡುವಂತಹ ಜವಾಬ್ದಾರಿಯನ್ನು ಹೊಂದಿದೆ. ಇದು ರಾಜ್ಯದ A ಮತ್ತು B ವೃಂದದ ಸೇವೆಗಳ ನೇಮಕಕ್ಕೆ ಪರೀಕ್ಷೆಗಳನ್ನು ನಡೆಸುತ್ತೆ. ಹಾಗೆಯೇ ನೇರ ನೇಮಕಾತಿಗೆ ಸಂದರ್ಶನಗಳನ್ನು ನಡೆಸುತ್ತೆ. ಇದು ಕೂಡ ಸರ್ಕಾರಕ್ಕೆ ಸಲಹೆ ನೀಡುತ್ತೆ. ಹಾಗೆಯೇ ಇಲಾಖಾ ಪರೀಕ್ಷೆಗಳನ್ನು ನಡೆಸುತ್ತೆ. ಮಕ್ಕಳೇ, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಸೇವೆಗೆ ಆಯ್ಕೆಯಾದಂತಹ ಕೆಲವು ವೃಂದದ ಸಿಬ್ಬಂದಿ ವರ್ಗ ಇಲಾಖಾ ಪರೀಕ್ಷೆಗಳನ್ನು ತೆಗೆದುಕೊಂಡು ಉತ್ತೀರ್ಣರಾಗುವಂತಹ ಅವಶ್ಯಕತೆ ಇದೆ ಸೇವಾ ನಿಯಮಾವಳಿಗಳ ಪ್ರಕಾರ. ಅದರಂತೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗವು ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆಗಳನ್ನು ನಡೆಸುತ್ತೆ. ಹಾಗೆಯೇ ಕೇಂದ್ರ ಲೋಕಸೇವಾ ಆಯೋಗವು ರಾಜ್ಯದಲ್ಲಿ ನಡೆಸುವ ಹಲವಾರು ಪರೀಕ್ಷೆಗಳ ನಡುವೆ ಸಮನ್ವಯತೆಯನ್ನು ತರುವಂತಹ ಕಾರ್ಯವನ್ನು ಇದು ನಿರ್ವಹಿಸುತ್ತೆ. ಈ ರೀತಿ ಮಕ್ಕಳೇ, ಸಾರ್ವಜನಿಕ ಆಡಳಿತದ ಯಶಸ್ಸಿಗೆ ಅಗತ್ಯವಾಗಿರುವಂತಹ ದಕ್ಷ ಸಿಬ್ಬಂದಿಯನ್ನು ನೇಮಕ ಮಾಡುವಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಹಾಗೂ ರಾಜ್ಯ ಲೋಕಸೇವಾ ಆಯೋಗಗಳು ಕಾರ್ಯನಿರ್ವಹಿಸುವುದನ್ನು ನಾವು ನೋಡ್ತೀವಿ. ಮಕ್ಕಳೇ, ಕೇಂದ್ರ ಸಚಿವಾಲಯ ಹಾಗೂ ರಾಜ್ಯ ಸಚಿವಾಲಯದ ಬಗ್ಗೆ ನಾವು ಈಗ ವಿವರಗಳನ್ನು ತಿಳ್ಕೊಳ್ಳೋಣ. ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಲ್ಲಿಯೂ ಸಹ ಆಡಳಿತದ ಸುಗಮ ನಿರ್ವಹಣೆಗಾಗಿ ಅನೇಕ ಖಾತೆಗಳನ್ನು ಸೃಷ್ಟಿಸಲಾಗಿ ಅವುಗಳಿಗೆ ಮಂತ್ರಿಗಳನ್ನು ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿರುತ್ತೆ. ಹಾಗೂ ಆ ಖಾತೆಗಳು ತಮ್ಮ ಅಧೀನದಲ್ಲಿ ಹಲವು ಇಲಾಖೆಗಳನ್ನು ಹೊಂದಿರುತ್ತೆ. ಈ ಖಾತೆಗಳು ಹಾಗೂ ಇಲಾಖೆಗಳ ಮಿಶ್ರಣವನ್ನೇ ನಾವು ಸಚಿವಾಲಯ ಅಂತ ಕರಿತೀವಿ. ಇದು ನಾವು ಕೇಂದ್ರ ಸರ್ಕಾರದಲ್ಲೂ ಹಾಗೆಯೇ ರಾಜ್ಯ ಸರ್ಕಾರದಲ್ಲೂ ಸಹ ನಾವು ಈ ಸಚಿವಾಲಯವನ್ನು ನಾವು ಕಾಣ್ತೀವಿ. ಸಚಿವಾಲಯದಲ್ಲಿ ಮಂತ್ರಿಗಳು ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ. ಹಾಗೆ ಕಾರ್ಯದರ್ಶಿಗಳು ಆಡಳಿತಾತ್ಮಕ ಮುಖ್ಯಸ್ಥರನ್ನಾಗಿ ಈ ಒಂದು ಸಚಿವಾಲಯಗಳು ಹೊಂದಿರುತ್ತೆ. ಉದಾಹರಣೆಗೆ ಗೃಹ, ಕೃಷಿ, ಹಣಕಾಸು ಇತ್ಯಾದಿ ಖಾತೆಗಳನ್ನು ನಾವು ನೋಡ್ಬೋದು. ಇವಾಗ ಉದಾಹರಣೆಗೆ ಕೇಂದ್ರ ಗೃಹ ಖಾತೆಯು ಕೇಂದ್ರ ಗೃಹ ಮಂತ್ರಿಯವರ ಅಧೀನದಲ್ಲಿದ್ದರೆ ಅಲ್ಲಿನ ಸಚಿವಾಲಯವು ಭಾರತೀಯ ಆಡಳಿತ ಸೇವೆಯ ಉನ್ನತ ಅಧಿಕಾರಿಗಳು ಅಲ್ಲಿನ ಪ್ರಧಾನ ಕಾರ್ಯದರ್ಶಿಯಾಗಿರೋದನ್ನು ನಾವು ನೋಡ್ತೀವಿ.
ಮಕ್ಕಳೇ, ಸಚಿವಾಲಯದ ಶ್ರೇಣಿ ವ್ಯವಸ್ಥೆಯನ್ನು ನೋಡೋಣ. ಪ್ರಧಾನ ಕಾರ್ಯದರ್ಶಿಯವರಿಗೆ ಆಡಳಿತದಲ್ಲಿ ಸಹಕರಿಸಲು ಈ ರೀತಿಯಾದಂತಹ ಅಧಿಕಾರಿಗಳ ಶ್ರೇಣಿ ವ್ಯವಸ್ಥೆ ಇರುತ್ತೆ. ಮಕ್ಕಳೇ, ಈ ಸಚಿವಾಲಯದ ಕಾರ್ಯಗಳೇನು? ಇದರ ಕಾರ್ಯಗಳನ್ನು ನೋಡೋದಾದರೆ, ಸರ್ಕಾರಕ್ಕೆ ಅದರ ಗುರಿ ಸಾಧನೆಗೆ ಸಹಾಯ ಮಾಡುವಂತಹ ಪ್ರಮುಖವಾದಂತಹ ಕರ್ತವ್ಯವನ್ನು ಸಚಿವಾಲಯ ನಿರ್ವಹಿಸುತ್ತೆ. ಸರ್ಕಾರಕ್ಕೆ ಸಲಹೆ ನೀಡುವಂತಹ ತಜ್ಞರ ಮಂಡಳಿಯಾಗಿಯೂ ಸಹ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಆಡಳಿತದ ವಿಧಿವಿಧಾನಗಳನ್ನು ಇದು ತಯಾರಿಸುತ್ತೆ ಮಕ್ಕಳೇ. ಹಾಗೆಯೇ ಪ್ರತಿ ವರ್ಷ ಮಂಡಿಸುವಂತಹ ಆಯವ್ಯಯದ ಅಂದಾಜು ಪಟ್ಟಿಯನ್ನು ಇದು ಸಿದ್ಧಪಡಿಸುತ್ತೆ. ಅಂದಾಜು ಪಟ್ಟಿಗೆ ಬೇಕಾದಂತಹ ಮಾಹಿತಿಗಳು, ಅಂಕಿಅಂಶಗಳನ್ನು ಒದಗಿಸುವ ಮೂಲಕ ಆಯವ್ಯಯ ಪಟ್ಟಿಯನ್ನು ಸಿದ್ಧಪಡಿಸಲು ಇದು ಹಣಕಾಸು ಇಲಾಖೆಗೆ ಸಹಾಯವನ್ನು ಮಾಡುತ್ತೆ. ಹಾಗೆಯೇ ಶಾಸನದ ಕರಡು ಪ್ರತಿಗೆ ಬೇಕಾದಂತಹ ವಿವರಗಳನ್ನು ತುಂಬುವುದನ್ನೂ ಸಹ ಸಚಿವಾಲಯ ಮಾಡುತ್ತೆ. ಆದ್ದರಿಂದನೇ ಆಡಳಿತದಲ್ಲಿ ಸಮನ್ವಯತೆ ತರಲು ಸಾಧ್ಯ. ಅದರಿಂದ ಸಚಿವಾಲಯವನ್ನು ನಾವು ನೀತಿಗಳನ್ನು ರೂಪಿಸುವಂತಹ ಬೌದ್ಧಿಕ ಕೇಂದ್ರ ಅಂತ ನಾವು ಕರಿಬೋದಾಗಿದೆ. ಈ ಎಲ್ಲ ಸಾರ್ವಜನಿಕ ಆಡಳಿತದ ಚಟುವಟಿಕೆಗಳಿಂದ ಸರ್ಕಾರದ ನೀತಿಗಳು, ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನ ಆಗುತ್ತವೆ ಮಕ್ಕಳೇ. ಆದರೆ ಒಂದು ರಾಜ್ಯ ನೆಮ್ಮದಿಯಿಂದ ಇರಬೇಕಂದ್ರೆ ಅಲ್ಲಿನ ಕಾನೂನು ಮತ್ತು ಸುವ್ಯವಸ್ಥೆ ಅತ್ಯಂತ ಪ್ರಮುಖವಾದದ್ದು. ಈ ಕಾನೂನು ಮತ್ತು ಸುವ್ಯವಸ್ಥೆಯ ಜವಾಬ್ದಾರಿಯೂ ಸಹ ಸರ್ಕಾರಕ್ಕೆ ಸೇರಿದ್ದು. ಸರ್ವರ ಸಂರಕ್ಷಣೆಗೆ ಕಾನೂನಿನ ಆಡಳಿತ ಅಗತ್ಯ. ಕೇಂದ್ರ ಸರ್ಕಾರವೂ ಸಹ ಸಾರ್ವಜನಿಕ ಭದ್ರತೆಯನ್ನು ಒದಗಿಸುವಂತಹ ಜವಾಬ್ದಾರಿಯನ್ನು ಹೊಂದಿದೆ. ಕೇಂದ್ರ ಗೃಹ ಮಂತ್ರಾಲಯವು ಸಾರ್ವಜನಿಕ ಭದ್ರತೆಯನ್ನು ಒದಗಿಸುವಂತಹ ಜವಾಬ್ದಾರಿಯನ್ನು ಹೊಂದಿದೆ. ಅದಕ್ಕಾಗಿ ಇದು ಹಲವಾರು ಅರೆಸೈನಿಕ ಪಡೆಗಳನ್ನು ಹೊಂದಿದೆ. ಆ ಅರೆಸೈನಿಕ ಪಡೆಗಳು ಯಾವುದು ಅನ್ನೋದನ್ನು ನೋಡೋಣವಾ? ಅವುಗಳೆಂದರೆ ಕೇಂದ್ರ ಮೀಸಲು ಪೊಲೀಸ್ ಪಡೆ, ಎರಡನೆಯದು ಗಡಿ ಭದ್ರತಾ ಪಡೆ, ಮೂರನೆಯದು ರೈಲ್ವೆ ರಕ್ಷಣಾ ಪಡೆ ಹಾಗೂ ಕೇಂದ್ರೀಯ ಉದ್ದಿಮೆ ಸಂರಕ್ಷಣಾ ಪಡೆ. ಈ ಅರೆಸೈನಿಕ ಪಡೆಗಳ ಸಹಕಾರದೊಂದಿಗೆ ಕೇಂದ್ರ ಸರ್ಕಾರವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗೆಯೇ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ರಾಜ್ಯದ ಪಾತ್ರವೇನು ಅನ್ನೋದನ್ನು ನೋಡೋದಾದರೆ, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ರಾಜ್ಯದ ಪ್ರಮುಖ ಕರ್ತವ್ಯಗಳಲ್ಲಿ ಒಂದು. ಇದಕ್ಕಾಗಿ ರಾಜ್ಯವು ಪೊಲೀಸ್ ಸಂಘಟನೆಯನ್ನು ಹೊಂದಿರುತ್ತದೆ. ರಾಜ್ಯಗಳಲ್ಲಿ ಪೊಲೀಸ್ ಇಲಾಖೆಯು ಗೃಹ ಮಂತ್ರಿಯವರ ಅಧೀನದಲ್ಲಿರುತ್ತದೆ. ಹಾಗೆಯೇ ಗೃಹ ಇಲಾಖೆಯ ಕಾರ್ಯದರ್ಶಿಯು ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ. ಗೃಹ ಇಲಾಖೆಯು ಪೊಲೀಸ್ ಆಡಳಿತದ ಮೇಲ್ವಿಚಾರಣೆ ಹಾಗೂ ಸಂಯೋಜನೆಯ ಕಾರ್ಯವನ್ನು ನಿರ್ವಹಿಸುತ್ತೆ. ಮಕ್ಕಳೇ, ನೀವು ಸಹ ನಿರ್ದಿಷ್ಟವಾದಂತಹ ವಿದ್ಯಾಭ್ಯಾಸವನ್ನು ಪಡೆದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಉತ್ತೀರ್ಣರಾಗಿ ಸರ್ಕಾರದಲ್ಲಿ ಉನ್ನತ ಅಧಿಕಾರಿಗಳಾಗುವಂತಹ ಗುರಿಯನ್ನು ಹೊಂದಿರಲ್ವಾ ಮಕ್ಕಳೇ? ಈಗ ಸಾರಾಂಶವನ್ನು ನೋಡೋಣ ಮಕ್ಕಳೇ. ಮಕ್ಕಳೇ, ಈಗ ಗೃಹ ಕಾರ್ಯವನ್ನು ನೋಡೋಣವಾ? ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮಕ್ಕಳೇ, ಪ್ರಶ್ನೆಗಳನ್ನು ತೆಗೆದುಕೊಳ್ಳಿ. ಸಾರ್ವಜನಿಕ ಆಡಳಿತ ಪ್ರಸ್ತುತ ಅತ್ಯಗತ್ಯವಾಗಿದೆ, ಚರ್ಚಿಸಿ. ಎರಡನೆಯ ಪ್ರಶ್ನೆ, ನೇಮಕಾತಿಯ ಅರ್ಥ ಮತ್ತು ವಿಧಾನಗಳ ಕುರಿತು ವಿವರಿಸಿರಿ. ಮೂರನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಕೇಂದ್ರ ಸಚಿವಾಲಯದ ರಚನೆಯನ್ನು ತಿಳಿಸಿ. ಹಾಗೆಯೇ ಕಾನೂನು ಸುವ್ಯವಸ್ಥೆ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರವೇನು? ಈ 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರಿಂದ ಮೌಲ್ಯಮಾಪನವನ್ನು ಮಾಡಿಸ್ಕೊಳ್ತೀರಲ್ವಾ? ಈ ಒಂದು ಚಟುವಟಿಕೆಯನ್ನು ಮಾಡಿ ಮಕ್ಕಳೇ. ಕಾನೂನು ಸುವ್ಯವಸ್ಥೆ ನಿರ್ವಹಣೆಯಲ್ಲಿ ಪೊಲೀಸ್ ಇಲಾಖೆಯ ಪಾತ್ರದ ಕುರಿತಂತೆ ನಿಮ್ಮ ಮನೆಯ ಹಿರಿಯರೊಂದಿಗೆ ಚರ್ಚಿಸ್ತೀರಲ್ವಾ ಮಕ್ಕಳೇ? ಸಾರ್ವಜನಿಕ ಆಡಳಿತವು ಅತ್ಯಂತ ಪ್ರಮುಖವಾದಂತಹ ಅಂಗವಾಗಿದೆ. ಇದರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ವಿವರಗಳನ್ನು ತಿಳ್ಕೊಂಡ್ವಿ. ಧನ್ಯವಾದಗಳು ಮಕ್ಕಳೇ.